ವೀಕ್ಷಕರೇ, ಜಿಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಪೂಜಾ. ಠಾಣೆ ಮುಂದೆ ತಂದೆಯ ಶವವಿಟ್ಟು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತಂದೆ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಸಿಪಿಐ ಅಶೋಕ್ ಸದಲಗಿ ಹೋರಾಟವನ್ನು ನಡೆಸಿದ್ದಾರೆ. ಅಶೋಕ್ ಸದಲಗಿ ವಿಜಯಪುರ ಜಿಲ್ಲೆಯ ದೇವದುರ್ಗ ಪೊಲೀಸ್ ಠಾಣೆಯ ಸಿಪಿಐ ಆಗಿದ್ದಾರೆ. ತಮ್ಮದೇ ಇಲಾಖೆಯ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಹೋರಾಟವನ್ನು ನಡೆಸಿದ್ದಾರೆ. ಹಾರೋಗೇರಿ ಪೊಲೀಸ್ ಠಾಣೆ ಮುಂದೆ ತಂದೆಯ ಶವವನ್ನು ಇಟ್ಟು ಹೋರಾಟವನ್ನು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿ ಠಾಣೆಯ ಪಿಎಸ್ಐ ಮಾಳಪ್ಪ ಪೂಜಾರಿ ಎಂಬಾತನಿಂದ ಕಿರುಕುಳಕ್ಕೆ ಹೈ ಬಿಪಿ ಶುಗರ್ ಹೈ ಆಗಿ ಇನ್ಸ್ಪೆಕ್ಟರ್ ತಂದೆ ಸಾವನ್ನಪ್ಪಿದ್ರು. ಅಣ್ಣಪ್ಪ ಸದಲಗಿ ಸದಾಶಿವ ರಡೇರಟ್ಟಿ ಎಂಬಾತನೊಂದಿಗೆ ಜಮೀನು ವ್ಯಾಜ್ಯವಿತ್ತು. 2 ಎಕರೆ 5 ಗುಂಟೆ ಜಾಗದ ವಿಚಾರದಲ್ಲಿ ವ್ಯಾಜ್ಯವಿತ್ತು. ಜನವರಿ 10ರಂದು ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ದ ಬಾಬು ನಡೋಣಿ, ಪ್ರತಾಪ್ ಹರೋಲಿ, ವಸಂತ ಚೌಗಲ ಆ್ಯಂಡ್ ಗ್ಯಾಂಗ್ ಇದನ್ನು ಪ್ರಶ್ನೆ ಮಾಡಿದ ಸಿಪಿಐ ತಂದೆ ಅಣ್ಣಪ್ಪ ಸದಲಗಿ ಮೇಲೆ ಹಲ್ಲೆಗೆ ಯತ್ನಿಸಲಾಗಿತ್ತು. ಕೂಡಲೇ 112ಗೆ ಕರೆ ಮಾಡಿ ಪೊಲೀಸರನ್ನ ಕರೆಸಿಕೊಂಡಿದ್ರು ಅಣ್ಣಪ್ಪ. ಬಳಿಕ ಅಣ್ಣಪ್ಪ ಹಾಗೂ ಬಾಬು ನಡೋಣಿ ಸೇರಿ ಎಲ್ಲರನ್ನೂ ಠಾಣೆಗೆ ಕರೆದುಕೊಂಡು ಹೋಗಿದ್ರು ಪೊಲೀಸರು. ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ರು. ಸಿಪಿಐ ತಂದೆ ಅಣ್ಣಪ್ಪಗೆ ಕಿರುಕುಳವನ್ನು ಕೊಡಲಾಗಿತ್ತಂತೆ. ಇಡೀ ದಿನ ಠಾಣೆಯಲ್ಲಿ ಕೂರಿಸಿಕೊಂಡು ಕಿರುಕುಳದ ಆರೋಪ ಕೇಳಿಬಂದಿದೆ. ಸಂಜೆ ಆಗ್ತಾ ಇದ್ದಂತೆ ಹೈ ಬಿಪಿ ಮತ್ತು ಶುಗರ್ ಹೈ ಆಗಿ ತೀವ್ರ ಅಸ್ವಸ್ಥರಾಗಿದ್ರು. ಠಾಣೆಯಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಎರಡನೇ ಪುತ್ರ ಖುದ್ದು ಸಿಪಿಐ ಅಶೋಕ್ ಸದಲಗಿ ಎಫ್ಐಆರ್ ದಾಖಲಿಸುವಂತೆ ಪಿಎಸ್ಐ ಸಿಪಿಐ ಅಥಣಿ ಡಿವೈಎಸ್ಪಿಗೆ ಕರೆ ಮಾಡಿ ಮನವಿ ಕೂಡ ಮಾಡಿದ್ರು. ಇಷ್ಟಾದರೂ ದೂರು ದಾಖಲಿಸಿಕೊಳ್ಳದೆ ಬೇಜವಾಬ್ದಾರಿಯನ್ನ ತೋರಲಾಗಿತ್ತು. ಬಳಿಕ ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ದವರಿಂದ ದೂರು ನೀಡಲಾಗಿದೆ. ಇನ್ಸ್ಪೆಕ್ಟರ್ ಸಹೋದರನ ವಿರುದ್ಧ ಫೆಬ್ರವರಿ 2ರಂದು ಅಟ್ರಾಸಿಟಿ ಕೇಸ್ ದಾಖಲಿಸಿದ್ರು ಪಿಎಸ್ಐ ಮಾಳಪ್ಪ. ಜನವರಿ 10ರಿಂದ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು ಸಿಪಿಐ ತಂದೆ ಅಣ್ಣಪ್ಪ. ಆದರೆ ಇವತ್ತು ಸಾವನ್ನಪ್ಪಿದ್ದಾರೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅಣ್ಣಪ್ಪ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಆಸ್ಪತ್ರೆಯಿಂದ ಶವವನ್ನು ನೇರವಾಗಿ ಹಾರೋಗೇರಿ ಠಾಣೆಗೆ ಸಿಪಿಐ ತಂದಿದ್ರು. ಠಾಣೆ ಮುಂದೆ ಶವವಿಟ್ಟು ತಪ್ಪಿತಸ್ಥ ಪಿಎಸ್ಐ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲು ಒತ್ತಾಯವನ್ನು ಮಾಡಲಾಗಿತ್ತು. ಸ್ಥಳಕ್ಕೆ ಎಸ್ಪಿ ಭೀಮಾಶಂಕರ್ ಗುಳೇದ್ ಬರುವಂತೆ ಪಟ್ಟು ಹಿಡಿಯಲಾಗಿತ್ತು. ಹಾರೋಗೇರಿ ಸಿಪಿಐ ಅವರಿಂದ ಮನವೊಲಿಕೆಗೆ ಯತ್ನಿಸಲಾಗಿತ್ತು. ಯಾವುದೇ ಕಾರಣಕ್ಕೂ ತಂದೆ ಶವ ತೆಗೆದುಕೊಂಡು ಹೋಗಲ್ಲ ಅಂತ ಸಿಪಿಐ ಪಟ್ಟು ಹಿಡಿದಿದ್ರು. ಕಳೆದ 2 ಗಂಟೆಯಿಂದ ಠಾಣೆ ಮುಂದೆ ಶವವಿಟ್ಟು ನ್ಯಾಯಕ್ಕಾಗಿ ಇದೀಗ ಆಗ್ರಹಿಸಿದ್ದಾರೆ. ನಾನು ದೇವದುರ್ಗ ವರ್ಕಿಂಗ್ ಅದನ್ರಿ. ಇವರು ನಾವೆಲ್ಲ ಬ್ಯಾಚ್ಮೆಂಟ್ ಇಲ್ಲಿ ನಮ್ಮ ಕ್ರಾಸ್ ಹತ್ರ ಒಂದು ಜಮೀನು ಇದೆ. ನಾವು ಜಮೀನು ತೊಗೊಂಡಿದೀವಿ. ಆ ಜಮೀನದಾಗ ಬೇರೆದವ್ರು ಬಂದು ದಬಾಕಿ ಬಿಡ್ಸಕ್ ಹೋದ್ರು. ನಾವು ಬಿಡ್ಲಿಲ್ಲ. ಅದು ಅವ್ರ ಹೆಸರು ಇಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹೆಸರು ಅದ. ಈ ಭಾಗದಲ್ಲಿ ಈಗ ಅದಕ್ಕೆ ಎಸ್ಸಿ ಮಂದಿನ ಅವ್ರ ಮೇಲೆ ಚೂ ಬಿಟ್ಟು ಅವ್ರ ಸಪೋರ್ಟ್ ತಗೊಂಡು ಆ ಹೊಲದ ಓನರ್ ಮತ್ತು ಅವನು ಕುಡ್ಕೊಂಡು ಒತ್ತಾಯಪೂರ್ವಕ ಬಾಕ್ಲಾ ಮುರಿದು ಬಂದು ಅಲ್ಲಿ ಸ್ಟೇ ಮಾಡ್ಯಾರ. ನಾವು ಅದೀವಪ್ಪ ಪೊಸಿಷನ್ದಾಗ ಅನ್ನೋದು. ಆಯ್ತು ಆಮೇಲೆ ನಮ್ಮ ಫಾದರ್ ಬಾಕ್ಲಾ ಮುರಿದು ಒಳಗೆ ಇರಕಂತ ಇರಬೇಡ್ರಿ ಅಂದ್ರೆ ನಮ್ಮ ಫಾದರ್ ಆಮೇಲೆ ಫೋನ್ ಮಾಡಿ ಹೇಳಿದ್ರೆ ನೀವು ಗಲಾಟೆ ಮಾಡ್ಕೊಬೇಡ್ರಿ, ನಾನು ಇಲಾಖೆ ಅದನ್ನೇ ಸುಮ್ಮನೆ ಇದು ಮಾಡ್ಕೊಬೇಡ್ರಿ, ಒಂದು 112 ಅಂತ ಇರ್ತೈತಿ, ಫೋನ್ ಮಾಡ್ರಿ, ಬಂದು ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ. 112 ಫೋನ್ ಮಾಡ್ಯಾರ. ಆ ಟೈಮಿಂಗು ಡೀಟೇಲ್ಸ್ ಎಲ್ಲ ನಮ್ಮ ಕಡೆ ಐತೆ. ಮಾಡಿದ ತಕ್ಷಣ 112 ಬಂದ ಆಯ್ತು ರೀ ಸ್ಟೇಷನ್ಗೆ ನಡ್ರಿ ಅಂತಾರೆ ಅವ್ರು. ಅಲ್ಲಿ ಜಗಳ ಸ್ಟೇಷನ್ಗೆ ಬಂದ್ರಪ್ಪ ಕಂಪ್ಲೇಂಟ್ ಕೊಟ್ರೆ ನಮ್ಮ ಫಾದರ್ ನಮ್ಮ ಬ್ರದರ್ ಇವ್ರನ್ನ ಓದ್ ಒಳಗೆ ಕುಣಿಸ್ಯಾರ. ಒಳಗೆ ಕುಣಿಸಿ ಬೆಳಗ್ಗೆ ಸಂಜೆ ತಗ ಕುಣಿಸ್ಯಾರ. ಮಾಳಪ್ಪ ಪೂಜಾರಿ ಕೊನೆಗೆ ನಾನೊಂದು ಫೋನ್ ಮಾಡಿದೆ. ಮಾಳಪ್ಪ ಹಿಂಗೋ ನಮ್ಮ ನಾನು ಫೋನ್ ಹಿಡಿಲಿಲ್ಲ. ಕೊನೆಗೆ ನಾನು ಸಿಪಿಐ ಮಾಡಿದೆ. ಅವರು ನಾನು ಟ್ರೈನಿಂಗ್ನಾಗ ಅದೇನೆ, ರವಿಚಂದ್ರನ್ ಬಡಪಕ್ಕಿರಪ್ಪ, ನಾನು ಮೈಸೂರು ಟ್ರೈನಿಂಗ್ನಾಗ ಅದೇನೆ ಅಂತ ಸುಮ್ಮನೆ DSP ಅಥಣಿ ಅವ್ರಿಗೆ ಮಾಡಿದೆ. ಮುನ್ನೋಳಿ ಅಂತ ಪ್ರಶಾಂತ್ ಮುನ್ನೋಳಿ ಸಾಹೇಬ್ರಿಗೆ ಮಾತಾಡಿದೆ. ನಾ ಫೋನ್ ಮಾಡಿ ಹೇಳ್ತಾನೆ ತಗೋರಪ್ಪ ಅಂದೆ. ಆದರೂ ಬಿಡ್ಲಿಲ್ಲ. ಕೊನೆಗೆ ನಾನು SP ಅವ್ರಿಗೆ ಮಾತಾಡಿದೆ. 4401 ಗುಳೇದ್ ಸರ್ಗೆ ಮಾತಾಡಿದೆ. ಕಂಟ್ರೋಲ್ ರೂಮ್ ಡೈವರ್ಟ್ ಮಾಡಿದ್ರು. ಕಂಟ್ರೋಲ್ ರೂಮ್ದವ್ರಿಗೆ ಹೇಳ್ತೀವಿ ಫಾದರ್ ಬಿಡ್ಲಿಲ್ಲ. ಇನ್ಸಿಡೆಂಟ್ ಆಗಿದೆ ಯಾವಾಗ ಸರ್? ಸರಿ 10/1/2012 ಅಂದ್ರೆ ಹೊಸ ವರ್ಷ ಹೋದ ತಿಂಗಳು 10ನೇ ತಾರೀಕು ನಾನು ಅಲ್ಲಿ ಡ್ಯೂಟಿ ಮೇಲೆ ಇದ್ದೆ. ಅಲ್ಲಿಂದ ಹೇಳಿದೆ. ಆಮೇಲೆ ಕೊನೆಗೆ ನಾ ಇವ್ರು ಯಾರೋ ಮಾತು ಕೇಳೋದಕ್ಕ DG ಕಂಟ್ರೋಲ್ಗೆ ಫೋನ್ ಮಾಡಿದೆ ಬೆಂಗಳೂರಿಗೆ. DIG ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂದಾಗ ಇವ್ರೆ ಸಂಭಾಷೆ ಅಲ್ಲೆಲ್ಲ ಎಲ್ಲೆಲ್ಲಿ ಫೋನ್ ಮಾಡ್ತೀರಿ ನೀವು, ಅಷ್ಟು ಕೆಪಾಸಿಟಿ ಐತೆ ನಿಮಗೆ, ಅಲ್ಲಿ ಹೋಗ್ತೀರಾ ಮಕ್ಕಳ ಹೋಗಿ ಒಳಗತ್ತ ಮತ್ತೆ ಓದ್ ಒಳಗೆ ಕುಣಿಸ್ರ ಅಪ್ಪಾರಿಗೆ.
ಕುಣ್ಸಾಕತ್ತಂತ ಹಿಂಗೆ ಮಾಡಾಕತ್ತಾರ ನಂದೆ ನಮ್ಮ ಫಾದರ್ನ ಬಿಟ್ಟು ನೀವು ಹೋಗ್ರಪ್ಪ ಅವ್ರು ಏನು ಮತ್ತೆ ಬಿಡಂಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ ನೋಡೋಣ ಅಂತ ಸುಮ್ಮನೆ ಆಯ್ತು. ಕೊನೆಗೆ ಅವ್ರಿಗೆ ಬಿ ಪಿ ಹೆಚ್ಚಾಗಿ ಒದ್ದಾಡಕತ್ತ ಅಂತ ಕರಿಸಿ ಮತ್ತು ನಮ್ಮವ್ರು ಕರಿಸಿ ಇರ್ತಾರಲ್ರಿ 4 ಮಂದಿ ಇವ್ರು ಹೋಗ್ರಿ ನಿಮ್ಮವ್ರನ್ನ ಅದೆಲ್ಲ ನಾವು ಬಗೆಹರಿಸ್ತೀನಿ ತಗೋರಿ ಅಂತಂದ್ರೆ ವಯಸ್ಸು 77 ರೀ ಸದ್ಯ ಪ್ರೆಸೆಂಟ್ 77 ವಯಸ್ಸು 78 78 ರೀ ಇಂಥವ್ರು ಕುಣಿಸ್ಯಾರ. ಆಮೇಲೆ ಅವ್ರು ಓದು ಹಾಸ್ಪಿಟಲ್ಗೆ ಹಾಕ್ತೀವಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹಾಕ್ತೀವಿ ಅಲ್ಲಿ MLCನೂ ಮಾಡಿಸಿದೀವಿ. ಹೈ ಬಿ ಪಿ ಹೈ ಶುಗರ್ ಐತ್ರಿ ಸರ್ ನಮ್ಮ ಮುಂದೆ ಹೋಗ್ರತ್ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹಾಳಾಗಿ ಹೋಗ್ಲಿ ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಅಂತ ಹಾಸ್ಪಿಟಲ್ಗೆ ಹೋಗ್ರಿ. ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ಕೊಂಡು ಇಲ್ಲಿ ಮುಂದೆ ಹೋಗ್ರಿ ಯಾಕೋ ಡೇಂಜರ್ ಕಾಣಿಸುತ್ತೆ. ಮುಂದೆ KLಗೆ ಅಡ್ಮಿಟ್ ಮಾಡಿದ್ರು ಗೋಕಾಕ್ KL ಅಲ್ಲಿ ಒಂದು 15 ದಿವಸ ಇಟ್ಟರು. ಅವ್ರು ಅಂದ್ರು ಇಲ್ರಿ ಸ್ವಲ್ಪ ಇದಾಕೈತಿ ನೀವು ಮುಂದೆ ಹೋಗ್ರಿ ಮತ್ತೆ ಬೆಳಗಾವಿ KL ಈಗ ಮತ್ತೆ ಮಾನ್ಯ ಸುದ್ದಿ ಕೇಳಿದ್ರು ಅವ್ರು 2ನೇ ತಾರೀಕು ಮತ್ತೆ ಹಾಕ್ಯಾರ ಅಂತ ಸುದ್ದಿ ಅಪ್ಪ ಮುಟ್ಟ ಅಂತ ತೀರಾ ಮತ್ತೆ ಕೇಸ್ ಆಗ್ತಾನೆ ಈಗ ನಾನು ಬರ್ಕೊಡ್ತೀನಿ